ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಲರ್ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ನ ತೋರಿಸ್ತಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ಇದ್ರದ್ದು ಸ್ಕೂಲ್ ಡ್ರೆಸ್ ಟಾಪಿಂದು ಕಟ್ಟಿಂಗ್ ತೋರಿಸಿದ್ದೀನಿ, ಹಾಗೆ ಸ್ಟಿಚಿಂಗು ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಾಲರ್ ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಹಾಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಬನ್ನಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಹೊಸದಾಗಿ ನೋಡ್ತಿದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ನೋಡಿ, ಇದಕ್ಕೆ ಕ್ಯಾನ್ವಾಸ್ ಬೇಕಾಗುತ್ತೆ ನಮ್ಮದು ಕಾಲರ್ ನೆಕ್ಕು ಸ್ಟಿಚ್ ಮಾಡೋದಕ್ಕೆ. ಈಗ ಇದೇನಿರುತ್ತಲ್ವ ಇದ್ರ ಮೇಲೆ ನಾವು ಮಾರ್ಕ್ ಹಾಕೋಬೇಕಾಗುತ್ತೆ ಕಾಲರ್ ಎಷ್ಟು ಬೇಕು ಅನ್ನೋದನ್ನು. ಸೊ ನೋಡಿ, ಮೊದಲಿಗೆ ಇದೇನಿರುತ್ತಲ್ವ ಈ ಗುಂಡೆ ಪಟ್ಟಿ ಹೀಗೆ ಕಾಸ್ ಪಟ್ಟಿ ಇವೆರಡನ್ನು ಈ ಥರ ಇಟ್ಕೊಳ್ಳಿ. ಇವೆರಡನ್ನು ಈ ಥರ ಇಟ್ಕೊಂಡು ನೋಡಿ, ಈ ಥರ ಕೂಡಿಸ್ಕೊಂಡು ನಾವು ಇದರ ಮೇಲೆ ಶೇಪ್ ಹಾಕೋಬೇಕಾಗತ್ತೆ. ಸೊ ಇದನ್ನು ಕೂಡ ಅರ್ಧ ಮಾಡ್ಕೊಂಡು ನೋಡಿ, ಈ ಥರ ಸರ್ಕ್ಯೂಲ್ ಟೈಪ್ ಅದು ಏನಿರುತ್ತಲ್ವ. ಸೊ ಈ ಕಡೆ ಕ್ಲೋಸ್ ಇದ್ದ ಕಡೆ ಈ ಥರ ಕ್ಲೋಸ್ ಇರುವಂಥ ಬ್ಯಾಕಿಂದು ಕಾಲರ್ ಇಟ್ಟು ಈ ರೀತಿಯಾಗಿ ಇಟ್ಟು ಇದನ್ನು ಈ ಥರ ಇಟ್ಕೊಂಡು ಇದನ್ನು ಮಾರ್ಕ್ ಹಾಕೋಬೇಕು. ಇಲ್ಲಿ ಒಂದು ನಿಮಿಷ ಟೇಪ್ ತಗೋತೀನಿ. 1 ಇಂಚಿನಷ್ಟು ಮಾರ್ಕ್ ಹಾಕೋಬೇಕು. ಈ ಥರ ಅದೇನು ನಾವು ಸರ್ಕಲ್ ಟೇಪ್ ತೆಗೆದಿಲ್ವ ಸೇಮ್ ಇದೇ ಥರ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. 1 ಇಂಚು ಆಯ್ತಲ್ವ. ಇದನ್ನು ನಾವು ಸರ್ಕಲ್ಲು ಮಾಡಬೇಕು ನೋಡಿ. ಸೊ ಇದನ್ನೀಗ ಕಟ್ ಮಾಡ್ಕೋಬೇಕು. ನಾನು ಫೋಲ್ಡ್ ಕಡೆಯಿಂದನೇ ತೊಗೊಂಡಿದ್ದೀನಿ, ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಇದನ್ನೆಲ್ಲ ಇಲ್ಲೊಂದು ಸ್ವಲ್ಪ ಈ ಥರ ಶೇಪ್ ತಗೋಬೇಕು ನೋಡಿ. ಈ ಥರ ಶೇಪ್ ತಗೊಂಡು ಕಟ್ ಮಾಡಿ. ಸೊ ನೋಡಿ, ಈ ಟೈಪು ಕಾಲರ್ ಬರಬೇಕು ಈ ರೌಂಡಲ್ಲಿ. ಒಬ್ರೊಬ್ರು ಏನು ಮಾಡ್ತಾರೆ ಗೊತ್ತಾ, ಸ್ಟ್ರೈಟಾಗಿ ಕಟಿಂಗ್ ಮಾಡ್ಕೋತಾರೆ, ಅದನ್ನೇ ಈ ರೀತಿ ಅಟ್ಯಾಚ್ ಮಾಡ್ತಾರೆ. ಸೊ ಅದು ಮಾಡೋದು ತಪ್ಪು. ಈ ರೀತಿಯಾಗಿ ಕಾಲರು ಅದು ನಾವು ಸ್ಟಿಚಿಂಗ್ ಮಾಡಿದ ರೌಂಡ್ ಬಂದಿರುತ್ತಲ್ಲ, ಸೊ ಅದೇ ರೀತಿ ಈ ಥರ ರೌಂಡು ಆಗಿ ಬರಬೇಕು. ಇದು ಕರೆಕ್ಟ್ ಕಾಲರ್ದು ಕಟ್ಟಿಂಗ್. ಸೊ ಇನ್ನು ಇದನ್ನು ನಾವು ಬಟ್ಟೆ ಪೀಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಬೇಕು. ಅದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಸೊ ಇದು ನೋಡಿ, ಇದು ಪ್ಯಾಂಟ್ ಪೀಸು, ಅದರದ್ದು ಸ್ಕೂಲ್ ಯೂನಿಫಾರ್ಮ್ದು ಪ್ಯಾಂಟಿಗೆ ಕೊಟ್ಟಿರ್ತಾರಲ್ಲ, ಸೊ ಅದರದ್ದು. ಈಗ ಇದರಲ್ಲಿ ನಾವು ಕಾಲರ್ನ ಸ್ಟಿಚ್ ಮಾಡಬೇಕಾಗತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಇದೀಗ ಇಷ್ಟಿದೆ ಅಲ್ವಾ. ಸೊ ಇದನ್ನ ಏನು ಮಾಡಬೇಕು, ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಅಗಲಕ್ಕೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಅದನ್ನ ಕ್ಯಾನ್ವಾಸ್ನ ಸ್ಟಿಚ್ ಮಾಡಬೇಕು. ಇದನ್ನ ಈ ಥರ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ಕಡೆ ಕ್ಲೋಸ್ ಇರುತ್ತಲ್ವ, ಕ್ಲೋಸ್ ಸೈಡು ಇದನ್ನು ಕ್ಯಾನ್ವಾಸ್ನ ಇಡಬೇಕಾಗತ್ತೆ. ಓಪನ್ ಸೈಡು ಇಡೋಕ್ಕೆ ಹೋಗಬೇಡಿ. ಈ ಥರ ಕ್ಲೋಸ್ ಇರೋ ಸೈಡ್ ಇಟ್ಟು ಇದನ್ನು ಈಗ ಸ್ಟಿಚ್ ಮಾಡ್ಕೊಳ್ತೀನಿ. ಯಾವ ಕಡೆ ಅಂದರೆ ಈ ಕಡೆ ಸ್ಟಿಚ್ ಮಾಡ್ಕೊಳ್ತೀನಿ, ಈ ಕಡೆ ಅಲ್ಲ, ಈ ಕಡೆ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಈ ಥರ ತಗೊಂಡು ಇಲ್ಲಿಂದ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾಯ್ತಾ. ಒಂದು ನಿಮಿಷ ಕ್ಯಾಮ್ರಾನ ನೋಡಿ, ಈ ಥರ ಇಟ್ಟು ಈಗ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ನೀಟಾಗಿ ಅದೇನು ಶೇಪ್ ಇರುತ್ತಲ್ವ, ಸೊ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಅಲ್ಲೊಂದು ಸ್ವಲ್ಪ ಶೇಪ್ ತಪ್ಪಿರೂ ಕಾಲರ್ ಅನ್ನುವಂಥದ್ದು ಕೆಟ್ಟು ಹೋಗುತ್ತೆ. ಸೊ ಶೇಪ್ನ ತಪ್ಪಿಸೋಕೆ ಹೋಗಬೇಡಿ.
ಜಾಸ್ತಿ ಒಳಗೆ ಹಾಕಬೇಡಿ, ಸ್ವಲ್ಪ ಎಡ್ಜಿಗೆನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದಾದ ನಂತರ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನಾವು ಪ್ಯಾಚಪ್ ಮಾಡೋದನ್ನು ಕಲಿಬೇಕು. ಸೊ ಈಗ ಇದನ್ನು ಕಟ್ ಮಾಡಿ ತೆಗಿತೀನಿ. ಎಕ್ಸ್ಟ್ರಾ ಬಟ್ಟೆ ಏನಿರತ್ತಲ್ವ, ಸೊ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಅಂದರೆ ಸ್ಟಿಚಿಂಗಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ಕಟ್ ಮಾಡಿ ತೆಗೆದುಬಿಡಿ ಆಯಿತಾ. ಅದೇನಾಗುತ್ತೆ, ಸ್ಟಿಚಿಂಗ್ ಮಾಡಿ ಉಲ್ಟಾ ತಿರುಗಬೇಕಲ್ವ, ಸೊ ಉಲ್ಟಾ ತಿರುವಾಗ ಬಟ್ಟೆ ಫುಲ್ಲು ದಪ್ಪ ದಪ್ಪ ಬರುತ್ತೆ. ದಪ್ಪ ಬಂದರೆ ಅದೇನಾಗುತ್ತೆ, ಕಾಲರ್ ಅನ್ನುವಂಥದ್ದು ನೀಟ್ ಬರಲ್ಲ. ಹಾಗಾಗಿ ಸೊ ನೋಡಿ ಈಗ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇದನ್ನು ನಾವೇನು ಮಾಡಬೇಕು, ಈ ಥರ ಟರ್ನ್ ಮಾಡಬೇಕು. ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಈ ಥರ ಟರ್ನ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ಥರ ಟರ್ನ್ ಮಾಡಬೇಕು. ಇದನ್ನು ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಐರನ್ ಮಾಡಿಕೊಂಡು ಬರ್ತೀನಿ. ನೋಡಿ ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಬಂದೆ. ಸೊ ಇದನ್ನೀಗ ನಾವು ಮೇನ್ ಟಾಪಿಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸೊ ಮೇನ್ ಟಾಪ್ನ ಈಗ ನಾನು ತೊಗೊಳ್ತಾ ಇದ್ದೀನಿಲ್ವ, ಸೊ ಇದಕ್ಕೆ ರೌಂಡಪ್ ಆಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಬೇಕು ಎಲ್ಲ ಕರೆಕ್ಟ್ ಇದೆಯಾ ಅಂತ. ಸೊ ಇದ್ರೆ ನಂತರ ನಾವು ನೋಡಿ ಇದು ಗುಂಡಿ ಪಟ್ಟಿ, ಇಲ್ಲಿಂದ ನಾವು ಈ ಥರ ಉಲ್ಟಾ ಅಂದರೆ ಒಳಗಡೆಯಿಂದ ಇಟ್ಕೊಂಡು ಮೇಲೆ ಮಡ್ಚು ಹಾಗೆ ಬರಬೇಕು. ಸೊ ಆ ರೀತಿಯಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಒಳಗಿನ ಬಾಜುವಿಂದ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಉಲ್ಟಾ ಸೈಡಿಂದ. ಅದು ಈ ಥರ ಟರ್ನ್ ಮಾಡಿ ಸ್ಟಿಚ್ ಮಾಡಿದಾಗ ಸೀದಾ ಸೈಡಲ್ಲಿ ಫೋಲ್ಡ್ ಇರುವಂಥದ್ದು ಬರಬೇಕು. ನೋಡಿ ಇದನ್ನೀಗ ಫುಲ್ ರೌಂಡ್ ಆದಮೇಲೆ ಇದನ್ನು ಈ ಥರ ಕೋಳೆನ ಒಳಗೆ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಂಡು ಬಿಡಬೇಕು. ಇದೇನಿರುತ್ತಲ್ಲ ಇದನ್ನು ಈ ಥರ ಮೇಲೆ ತರಬೇಕು. ಹಾಗೆ ಈ ಕೋಳೆನ ಒಳಗೆ ಒತ್ತಬೇಕು. ಒಳಗೆ ಒತ್ತಿ ಅದರ ಮೇಲೆ ಅದನ್ನು ಕ್ಯಾನ್ವಾಸ್ನ ಇಟ್ಟು ಸ್ಟಿಚ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಕಾಲರು ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಎಲ್ಲ ಥರದ ಸ್ಟಿಚಿಂಗ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.